ನಮಸ್ಕಾರ MLA ಸಾಹೇಬ್ರಿಗೆ. ನಮಸ್ಕಾರ. XMLA ಅಂತ ಕರೀರಿ, MLA ಅಂತ ಕರೆದು ನಾನು ಹೊಟ್ಟೆ ಯಾಕೆ ಉರಿಸ್ತಾ ಇದ್ದೀರಾ? ಏನ್ ಬಂದ್ ವಿಷಯ? ನಮ್ ಗೋಪಿನ ಮುಂದಕ್ಕೆ ಓದ್ಸೋಣ ಅಂತಿದ್ದೀವಿ, ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ. ಈಗ ನನ್ನ ಕೈಲಿ ಏನೂ ಆಗಲ್ಲ. ಹಿಂದೆ ಆಗಿದ್ರೆ MLA ಆಗಿದ್ದೆ, ನನ್ನ ಮಾತು ಕೇಳ್ತಾ ಇದ್ರು. ಈಗ ನನ್ನ ಮಾತು ಯಾರು ಕೇಳೋಲ್ಲ. ಅಲ್ಲ ಸರ್, ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡಿ. ಅಯ್ಯೋ ಸ್ವಲ್ಪ ಕಣ್ಣೇನ್ ಮುಳಿ ಬಂದ್ಬಿಡ್ತು. ಅಯ್ಯೋ ಮೆತ್ಗೆ. ನಿಮ್ಗೇನ್ ಬುದ್ಧಿ ಇದೆಯಾ? ಹೊರಗಡೆ 4 ಜನ ಗಂಡಸರು ಕೂತ್ಕೊಂಡು ಮಾತಾಡ್ತಾ ಇದ್ರೆ ಮೌನವಾಗಿರುತ್ತೆ, ಬಂದವ್ರ ಮುಂದೆ ನನ್ನ ಮಾನ ಕಳೀತಾ ಇದ್ದೀರಾ? ಏನಯ್ಯ ಇಣಕಿ ನೋಡ್ತಾ ಇದೀಯಾ? ಅಲ್ಲೇನ್ ಕೋತಿ ಗೀತಿ ಕುಣಿತಾ ಇದೀಯಾ? ಅಲ್ಲ ಸರ್, ಒಳಗಡೆ ಯಾರೋ ಕೂದ ಹಾಗಾಯ್ತಲ್ಲ, ಅದಕ್ಕೆ. ಯಾರಾದ್ರೂ ಕೂತ್ಕೊಳ್ಳಿ, ಬಗ್ ನೋಡೋ ಬಿಸ್ನೆಸ್ ಬಿಟ್ಬಿಡು. ಸರಿ, ಸರಿ. ಏನ್ರಿ ಮಿಸ್ಟರ್ ವಿಷಯ? ಅದೇ ನಮ್ ಗೋಪಿ ಮುಂದಕ್ಕೆ ಹೋದ ವಿಷಯ. ಆಗ್ಲಿ ಹೇಳದ್ನಲ್ಲ, ಅದೆಲ್ಲ ನನ್ನ ಕೈಲಿ ಆಗುದಿಲ್ಲ ಅಂತ. ಅಲ್ಲ ನೀವೇ ಹೀಗಂದ್ರೆ ಹೇಗೆ? ಇವ್ನು ಓದ್ ಉದ್ದಾರ ಆಗದ ಅಷ್ಟರಲ್ಲೇ ಇದೆ. ಎಲ್ಲಾದ್ರೂ ಗೊಬ್ಬರ ಹೊರಕ್ ಹೋಗ್ಲಿ, ನನಗೆ ಬೇಕಾದಷ್ಟು ಕೆಲಸ ಇದೆ, ಟೈಮ್ ಇಲ್ಲ. ಹೋಗ್ರಿ. ಸರ್ 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 ಗೋಪಿ, ಅದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ತಿದ್ಯಾ? ನಾನಿದ್ದೀನಿ, ಬಾ. ಏನೇ ಸುಮಾ, ನಿನ್ನೆ ಕಾಲ್ಗೆ ಮುಂದೆ ಚುಚ್ಕೊಳ್ತು? ಚಪ್ಪಲಿ ಹಾಕಿರ್ಲಿಲ್ಲ ಅದಕ್ಕೆ. ತಲೆ ಹರಟೆ, ಸ್ವಲ್ಪ ಬಾಯಿ ಮುಚ್ಕೊಂಡ್ ಬರ್ತೀಯಾ? ನಾನಲ್ಲ ತಲೆ ಹರಟೆ, ನೀನು. ಸಾಕು, ಸುಮ್ಮನೆ ಇದೆ. ತಗೊಂಕ ಮುಂಚೆ ಬೇಗ ಸ್ನಾನ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡೋಣ ಕಣೆ. ನೀವು ಬೇಕಾದ್ರೆ ಹೋಗಿ, ನಂಗೆ ನಾಚಿಕೆ ಆಗುತ್ತೆ. ಅವ್ನು ಹೋಗೋವರೆಗೂ ನಾನು ಹಿಂಗೇ ಇರ್ತೀನಿ. ಆಹಾ, ದೊಡ್ಡ ಹೆಂಗಸು ಇಡು. ಹೆಂಗಸ ಸ್ನಾನ ಮಾಡೋ ಜೊತೆ ನಿಮ್ಗೇನು ಕೆಲಸ? ಇಲ್ಲಕ್ ನೋಡೋ ಕೆಲಸ. ನಾಚಿಕೆ ಇಲ್ದು ಹಿಂಗೇನಾದ್ರೂ ಬುದ್ಧಿ ಕಲ್ಸ್ಬೇಕಣೆ. ನಿಮ್ಗೆ ಇಲ್ಲ ಏನು? ಯಾರು ನನ್ನ ನೀರು ತಳ್ಳಿದ್ದು? ನಾವೇ, ಭಾರತೀಯ ಸ್ತ್ರೀಯರು. ಅಮ್ಮ ನಾರಿ ಮುಡಿಗಳೇ, ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ಗೆ ಶಿಕ್ಷೆ ಕೊಟ್ರಿ. ಹೆಂಗಸ ಸ್ನಾನ ಮಾಡೋ ಜಾಗದಲ್ಲಿ ನಿಮ್ಗೇನ್ ಕೆಲಸ? ಬಗ್ನಾಡೋ ಕೆಲಸ. ಅಮ್ಮ ವಿವಿಧ ಭಾರತಿ, ಒಂದು ಮಾತು ಮೊದಲೇ ಹೇಳಿದ್ರೆ ನಾನೇ ಮರ್ಯಾದೆಯಿಂದ ಎದ್ದು ಹೋಗ್ತಿದ್ನಲ್ಲ. ಎದ್ದೋಗಿ ಮತ್ತೆ ಬಂದು ಏನಕ್ಕೆ ನೋಡ್ತಿದ್ಯಲ್ಲ? ನಾನೇನಂತ ಸಣ್ಣ ಮನುಷ್ಯ ಅಲ್ಲ. ಹಾ, ಎಲ್ಲಾ ಗಂಡಸರು ಹೀಗೆ ಹೇಳೋದು. ಆಯ್ತು, ಹಾಗೆ ಅನ್ಕೊಳ್ಳಿ. ನೀವೆಲ್ಲ ಪರ್ಮಿಷನ್ ಕೊಟ್ರೆ ನನ್ನ ನಂಗೆ ಇಲ್ಲೇ ಒಕ್ಕೊಂಡು ಹೋಗ್ಬೋದಾ? ಕಣ್ಮುಚ್ಚಿ ಬೀಳೋದ್ರಲ್ಲ ಕೆಲಸ ಮಾಡ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ನಿನ್ನ ಮೊದಲನೇ ಸಲ ಸ್ಕೂಲಿಗೆ ಸೆಲ್ಸ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೇಷ್ಟ್ರು ಏನಾದ್ರೂ ಯಾಕೆ ಬಂದೆ ಪುಟ್ಟಿ ಅಂದ್ರೆ ಏನ್ ಹೇಳ್ತೀಯಾ? ನಿಮ್ಗೆ ಪಾಠ ಹೇಳ್ಕೊಡಕ್ ಬಂದೆ ಅಂತೀನಿ. ಹಾಗೇನಾದ್ರೂ ಹೇಳಿದ್ರೆ ನೀನ್ ಹಲ್ಲು ಉದುರಿಸ್ಬಿಡ್ತೀನಿ. ಮೇಷ್ಟ್ರು ಏನಾದ್ರೂ ಹೊಡೆದು ಬರ್ದು ಮಾಡಿದ್ರೆ ಈ ಸ್ಲೇಟು ಬಲ್ಪ್ನಿಂದ ಹೊಡೆದ್ಬಿಟ್ಟು ನೋಡು. ಹಾಗೆಲ್ಲ ಮಾತಾಡ್ಬಾರ್ದು. ಬಾ ಹೋಗೋಣ. ಅಕ್ಕ ನೋಡು, ನಿಂತ್ಕೊಳ್ರಿ. ಈ ಸೋಮಾರಿ ನಮ್ ಮುಂದೆ ಇಲ್ಲ ಹಿಂದೆ, ಹಿಂದೆ ಇಲ್ಲ ಮುಂದೆ, ಮರದ ಮೇಲೆ ಒಂದ್ ಬಿಟ್ಟು ಎಲ್ಲಾ ಕಡೆ ಸಿಗ್ತಾನೆ. ಏಯ್, ಹಾಗೆಲ್ಲ ಮಾತಾಡ್ಬಾರ್ದು. ಈಗ ಅವ್ರ ಮುಂದೆ ಸದ್ದು ಮಾಡದೆ ತಲೆ ತೆಗಿಸ್ಕೊಂಡು ನಡಿಬೇಕು, ಗೊತ್ತಾಯ್ತಾ? ಎಲ್ಲಿ ತಲೆ ತೆಗ್ಸು? ನೀನು ತಗ್ಸು. ಈಗ ಸ್ಕೂಲ್ ಸಿಗೋರ್ಗು ಹೀಗೆ ಬರ್ಬೇಕು. ನೀನು ಅಷ್ಟು. ನಡಿ, ನೀನು ನಡಿ. ನಾಚಿಕೆ ಇಲ್ದವ್ರು ತಲೆ ತೆಗ್ಸ್ ನಡಿ ಅಂತ ಹೇಳ್ಬಿಟ್ಟು ನೀನೇ ತಲೆ ಎಸ್ ನೋಡ್ತಿದ್ಯಾ? ಏಯ್ ಬಾರಿ ಸಾಕು.
ಮಾಡ್ತಿದ್ಯಾ? ನಮ್ ಭಾರತಿ ಗೋಪಿಗೆ ಏನೇನೋ ಅಂದ್ಬಿಟ್ಲು ಪಾಪ. ಅವ್ರು ಎಷ್ಟು ಬೇಜಾರ್ ಮಾಡ್ಕೊಂಡಿರ್ತಾರೋ ಏನೋ. ಬೇಜಾರ್ ಮಾಡ್ಕೊಂಡು ಬಿಡೆ, ಅವ್ನ್ ಮಾಡೋದು ಹಾಗೆ, ನಿನ್ ತಂಗಿ ಹೇಳೋದು ಹಾಗೆ. ಚೀಚೆ ಹಾಗಂದ್ಬಿಡ್ವೆ. ಅವ್ರು ತುಂಬಾ ಒಳ್ಳೆಯವರು. ಹಾ, ಅವರು ನಿನ್ಗೆ ಒಳ್ಳೆಯವರಾ? ಪಾಯಿಂಟ್ ನಂಬರ್ 1. ಆಮೇಲೆ ಅವರು ನಿನಗಿಂತ ಹೆಚ್ಚಿಗೆ ಓದಿದ್ದಾರೆ. ಪಾಯಿಂಟ್ ನಂಬರ್ 2 ಇಸ್ ಆಲ್ಸೋ ಕರೆಕ್ಟ್. ನನ್ನವರು ಅರ್ಥ ಮಾಡ್ಕೋತಾರೆ ಅನ್ಕೊಂಡಿದ್ದೀನಿ. ಹೌದಲ್ವಾ? 3 ಪಾಯಿಂಟ್ಸ್ ಸರಿಯಾಗೇ ಇದೆ. ಇವೆಲ್ಲ ನಿಮ್ಗೆ ಯಾವಾಗ್ಲೂ ಗೊತ್ತಾಯ್ತು? ಅವರು ನೋಡ್ದಾಗಿಂದ. ಅಮ್ಮ ಅವ್ರೆಲ್ಲೋ ಗಾಳ ಹಾಕೋ ತರ ಕಾಣ್ತಿದೆ. ಸಾಕು ಸುಮ್ಮನೆ ಹೋಗಿ ನನ್ ತಂಗಿ ಮಾಡಿದ್ದು ತಪ್ಪಾಯ್ತು ಅಂತ ಕೇಳ್ಕೊಳ್ಳೋಣ ಬಾ. ಇರು, ನೋಡ್ಕೊಂಡ್ ಬರ್ತೀನಿ. ನೀವು ಬೇಡ, ಆ ಕಡೆ ಹೋಗೋಣ. ಬಾ. ಒಳಗಡೆ ಯಾರಿದ್ದಾರೆ ನೋಡು, ನೋಡ್ತೀನಿ ಇರು. ಹಾ ಅಜ್ಜಿ, ಎಲ್ಲಿ ಮಡಿಕೆ ಕೊಡು ಕೈಗೆ. ಇದೇನೋ ನಿನ್ನ ಅವತಾರ? ಅವತಾರ ಅಲ್ಲ ಅಜ್ಜಿ, ಇನ್ಮೇಲೆ ನಾನೇ ಮೊಸರು ಮಾರ್ಕೊಂಡ್ ಬರ್ತೀನಿ. ನಿನಗೆ ಯಾಕೋ ಆ ಕರ್ಮ? ಇಲ್ಲ ಅಜ್ಜಿ, ಈ ಊರಿನ ಜನ ಎಲ್ಲ ನನ್ನ ಸೋಮಾರಿ, ಕೆಲ್ಸಕ್ ಬಾರ್ದವನು, ಹಾಗೆ ಹೀಗೆ ಅಂತ ಆಡ್ಕೋತಾರೆ. ಯಾರ ಹಂಗಂದವರು? ಅವ್ರ ಬಾಯಿಗೆ ಮಣ್ಣಾಕ? ನಿನ್ನಷ್ಟು ಯಾರ ಈ ಊರ್ನಾಗೆ ಓದವ್ರೆ? ಓದಿ ಓದಿ ಮಣ್ಣು ಹೊತ್ತಿ ಸಾಕು ಅಂತಾನೆ ಈ ಮಡಿಕೆ ಹೊರಗ್ ಬಂದ್ರು. ಯಾರು? ಬ್ಯಾಡ ಕಣ ಮಗು. ರಾಜ ಅಂತ ನೀನೇ ಒಪ್ಕೊಂಡಿಯಲ್ಲ. ಎಲ್ಲಿ ಆ ಕಿರೀಟ ಕೊಡು ಮತ್ತೆ. ಕೊಡಜ್ಜಿ. ಮೊಸರಮ್ಮ ಮೊಸರು, ಮೊಸರಮ್ಮ ಮೊಸರು, ಮೊಸರಮ್ಮ ಮೊಸರು, ಮೊಸರಮ್ಮ ಮೊಸರು, ಮೊಸರು ಬೆಣ್ಣೆ ಹಾಲು ಮೊಸರಮ್ಮ ಮೊಸರು. ಹೇಳ್ರಮ್ಮ, ಏನ್ ಬೇಕು? ಹಾಲ್ ಬೇಕೋ, ಮೊಸರು ಬೇಕೋ, ಬೆಣ್ಣೆ ಬೇಕೋ, ಮಜ್ಜಿಗೆ ಬೇಕೋ, ಏನ್ ಬೇಕು ಹೇಳಮ್ಮ. ಏನು ಬೇಡ, ಏನೋ ಚಿಕ್ಕ ಹುಡುಗಿ ತಿನಿತ ತಪ್ಪು ಮಾತಾಡ್ಬಿಟ್ಲು, ನೀವು ಬೇಜಾರ್ ಮಾಡ್ಕೋಬಾರ್ದು ಅಂತ ಹೇಳಕ್ ಬಂದಿದೀವಿ. ಓ ಅದಾ? ಆ ವಿಷಯ ನಾನು ಆಗ್ಲೇ ಮರ್ತ್ಬಿಟ್ಟೆ. ಇಲ್ಲಿ ಸ್ವಲ್ಪ ಕೈ ಹಾಕಮ್ಮ. ಇಷ್ಟೊಂದು ಓದಿದಾರಲ್ಲ, ಯಾವ್ದೋ ಒಂದು ದೊಡ್ಡ ಆಫೀಸರ್ ಕೆಲ್ಸಕ್ಕೆ ಹೋಗ್ಬೇಕೇನೆ. ಏನದು ಕೊಸರು ಪಿಸರು ಕೊಸರು? ಏನೂ ಇಲ್ಲ, ಇಷ್ಟೊಂದು ಓದಿದಿರಲ್ಲ, ಒಂದ್ ದೊಡ್ಡ ಆಫೀಸರ್ ಕೆಲ್ಸಕ್ಕೆ ಹೋಗ್ಬಾರ್ದಾ ಅಂತ ಕೇಳ್ತಿದ್ದಾಳೆ. ಅದಾ? ನನಗೆ ಯಾರಮ್ಮ ಆಫೀಸರ್ ಕೆಲಸ ಕೊಡ್ತಾರೆ? ನಾನು BSc ಓದಿ ಮೊಸರು ವ್ಯಾಪಾರ ಮಾಡ್ತಿದ್ದೀನಿ ಅಂತ ಸರ್ಕಾರ ಗೊತ್ತಾದ್ರೆ ನನಗ್ ಸನ್ಮಾನ ಮಾಡ್ತಾರೆ. ಯಾಕೆ? ಈಗಾಗಲೇ ಓದಿದ ವಿದ್ಯಾವಂತರೆಲ್ಲ ಹಳ್ಳಿಗೆ ಬಂದು ಗೊಬ್ಬರ ವ್ಯಾಪಾರ, ಬೂಸ ವ್ಯಾಪಾರ ಎಲ್ಲ ಮಾಡ್ತಾ ಇಲ್ವಾ? ಹಾಗೆ ನಾನು ಮೊಸರು ಮಾರೋ ಕೆಲಸ ಹಿಡಿದಿದ್ದೀನಿ. ಅದು ಅವ್ರಿಗೆ ಚೆನ್ನಾಗಿ ಕಾಣುದಿಲ್ಲ ಅಂತ ಹೇಳಿ. ಯಾರಿಗೆ ಹೆಂಗಾದ್ರೂ ಕಾಣ್ಲಿ ಬಿಡ್ಲಿ, ಇದು ನನ್ನ ಹೊಟ್ಟೆಪಾಡು. ಗೊತ್ತಾಯ್ತಾ? ನಿಮ್ ತುಂಬಾ ಜಬ್ಬಾರಿ. ಮೇಟಿಗೆ ಮೂಟಿದ ಬಾಲ ಅಂತಾರಲ್ಲ, ಹಾಗೆ ನಿಮ್ ಬುದ್ಧಿನೂ ಅಷ್ಟೇ. ಏನೋ ಕ್ಷಮಿಸಿ ಅಂತ ಕೇಳಕ್ ಬಂದ್ರೆ ನಮ್ಗೆ ದಬಾಯಿಸ್ತೀರಾ? ಹೋಗಿ ಹೋಗಿ ನಾವ್ ಇಲ್ಲಿಗೆ ಬಂದ್ವಲ್ಲ. ಬಾರ ಹೋಗಿ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಎಲ್ಲಿ ಕುಂತ್ರು ತಪ್ಪು, ನಿಂತ್ರು ತಪ್ಪು, ಈ ಕೆಲಸ ಮಾಡಿದ್ರು ತಪ್ಪು. ಏನ್ ಮಾಡ್ಲಿ? ನಾನಿರೋ ಜಾಗಕ್ಕೆ ಬಂದಿದ್ದು ಅಲ್ದೆ ನನಗೆ ಬರ್ತಾರಲ್ಲ, ಈಗ ಏನ್ ಮಾಡ್ಲಿ? ಗೊತ್ತಲ್ಲಪ್ಪ. ಅಜ್ಜಿ, ಆ ಹುಡುಗಿ ಇದ್ದಾಳಲ್ಲ, ಯಾವ ಹುಡುಗಿನೋ? ಅದೇ ನಮ್ಮ MLA ಮಗಳು. ಮಧ್ಯಾಹ್ನ ನಮ್ಮ ಆಟ ಎಲ್ಲ ನೋಡಿದೆ ಅಂತ ಹೇಳಿದೆಲ್ಲ, ಅವಳ ಬಗ್ಗೆ ನಿಂಗೆ ಏನ್ ಅನ್ಸ್ತು? ನನಗೇನಪ್ಪ ಗೊತ್ತು, ನಾನು ಇದನ್ನೆಲ್ಲ ನೋಡಿ 50 ವರ್ಷ ಆಯ್ತು. 50 ವರ್ಷ ಹಿಂದೆ ನೀನು ಹೀಗೆ ಆಟ ಆಡ್ತಿದ್ಯಾ? ಬಾಯ್ ಮುಚ್ಕೊಂಡು ಊಟ ಮಾಡೋ ಕೋರಂ ನನ್ ಮಗನೇ. ಯಾವ ಕಡೆ ಹೋಗ್ತಾ ಇದ್ರು? ನಂಗೇನ್ ಗೊತ್ತು? ಮೆಸ್ಟ್ರೆ, ನಾವ್ ಎಲ್ಲಿ ಹೋಗ್ತಾ ಇದ್ದೀವಿ? ಒಳ್ಳೆ ಕೆಲ್ಸಕ್ಕೆ ಹೋಗೋ ನಿಂಗೆ ಏನ? ಸುಮ್ನೆ ಬರಯ. ಮೆಸ್ಟ್ರೆ, ಈ ಕಡೆ ಬೇಡ, ಆ ಕಡೆ ಹೋಗೋಣ. ಈ ಕಡೆ ಹೋದ್ರೆ ಏನಾಗುತ್ತೆ? ಏನಿಲ್ಲ ಮೆಸ್ಟ್ರೆ, ಈ ಕಡೆ ನಾನು ಬರಲ್ಲ ಅಂತ ಹೇಳಿದೆ ಅಷ್ಟೇ. ಈಗ ನೀನ್ ಸುಮ್ನೆ ಬರ್ತೀಯ ಇಲ್ವೋ? ಬರ್ತೀನಿ ಮೆಸ್ಟ್ರೆ. ಬಾರ ಬಾರ. ನಮಸ್ಕಾರ. ನಂದು ಒಂದ್ ನಮಸ್ಕಾರ. ಹಾಗೆ ಸ್ವಲ್ಪ ರಂಗೋಲಿನೂ ತಂದು ಹಾಕ್ಬಿಡಮ್ಮ, ಚೆನ್ನಾಗಿರುತ್ತೆ. ಕಪ್ಪಗಿರೋ ಮೈಯೆಲ್ಲ ಬೆಳ್ಳ ಬೆಳ್ಳಿಗೆ ಪಳಪಳ ಅಂತ ಹೊಳಿತದೆ. ಕ್ಷಮಿಸಿ, ನಾನು ನೋಡ್ಲಿಲ್ಲ. ಪರವಾಗಿಲ್ಲ. For more updates,
like, comment, subscribe to our channel.